ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟಿಎನ್ ಎಕ್ಸ್ಪ್ಲೈನರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಬರೋಣ ಆಂಕರ್ ಅನುಶ್ರೀ ಇವರ ಯೂಟ್ಯೂಬ್ ಬಗ್ಗೆ. ಏನೇನೆಲ್ಲ ಇವರ ಯೂಟ್ಯೂಬ್ನಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾರೆ, ಹಾಗೆಯೇ ಯಾವ ಥರದ ವೀಡಿಯೋಸ್ಗಳನ್ನ ಮಾಡ್ತಾರೆ, ಇವರ ಯೂಟ್ಯೂಬು ಆದಾಯ ಎಷ್ಟು, ಮತ್ತು ಇವರ ಯೂಟ್ಯೂಬ್ನಲ್ಲಿ ಇದು ಎಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಮತ್ತು ಎಷ್ಟು ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದ್ಕೊಂಡಿದ್ದಾರೆ ಅಂತ ಎಲ್ಲವನ್ನೂ ನೋಡ್ಕೊಂಬರೋಣ. ನೋಡ್ಕೊಂಬರೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಕನ್ನಡಿಗರನ್ನ ಬೆಳೆಸ್ಬೇಕು ಅಂತ ಹೇಳ್ತೀನಿ ಗೈಸ್. ಕನ್ನಡಿಗರನ್ನ ಬೆಳೆಸ್ಕೊಂತ ಹೋದರೆ ಹಾಗೆಯೇ ನಿಮ್ಮನ್ನ ಬೆಳೆಸೋರು ಇನ್ನೊಬ್ರು ಇರ್ತಾರೆ, ನಮ್ಮನ್ನ ಬೆಳೆಸೋರು ನೀವಾದರೆ ನಿಮ್ಮನ್ನ ಬೆಳೆಸೋರು ಇನ್ನೊಬ್ರು ಇರ್ತಾರೆ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡ್ಕೊಂಡಿರೋದ್ರೆ ಪಟನೆ ಲೈಕ್ ಮಾಡ್ಕೊಳ್ಳಿ ಗೈಸ್. ಮೊದಲನೇದಾಗಿ ಆಂಕರ್ ಅನುಶ್ರೀ ಅವರು ಎಲ್ರಿಗೂ ಕೂಡ ಗೊತ್ತೇ ಇರ್ತಾರೆ. ಯಾಕಪ್ಪ ಗೊತ್ತಿರ್ತಾರೆ ಅಂದರೆ ಇವರು ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳ ಒಂದು ಆ್ಯಂಕರಿಂಗ್ನ ಮಾಡ್ತಾರೆ. ಯಾವುದಂದರೆ ಎಕ್ಸಾಂಪಲ್ DKD ಆಗ್ಬೋದು, ಇವಾಗ ನಡೀತಾರೆ DKD ಆಗ್ಬೋದು, ಸರಿಗಮಪ ಆಗ್ಬೋದು, ಅಥವಾ ಅನುಬಂಧ ಆಗ್ಬೋದು. ಇಂತಹ ದೊಡ್ಡ ದೊಡ್ಡ ಶೋಗಳ ಒಂದು ಆ್ಯಂಕರಿಂಗ್ನ ವಹಿಸ್ಕೊಳ್ಳೋದು ನಮ್ಮ ಅನುಶ್ರೀ ಅವರೇ ಗೈಸ್. ಮತ್ತು ಮುಂದೆ ಹೇಳ್ಬೇಕು ಅಂತಂದರೆ ಇವರ ಯೂಟ್ಯೂಬ್ ಚಾನಲಲ್ಲಿ 1.05 ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದಿದ್ದಾರೆ. 1.5 ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದಲಿಕ್ಕೆ ಇವ್ರು ಹಾಕಿರೋ ವಿಡಿಯೋಗಳು ಬಂದ್ಬಿಟ್ಟು ಕೇವಲ 250 ವಿಡಿಯೋಗಳು. ಈ 250 ವಿಡಿಯೋಗಳು ಯಾವ ಥರದ ವಿಡಿಯೋಗಳು ಅಂತ ನೋಡ್ಕೊಂಬರೋಣ ಬನ್ನಿ ಗೈಸ್. ಮೊದಲನೇದಾಗಿ 250 ವಿಡಿಯೋಗಳಲ್ಲಿ ಕೇವಲ 48 ವಿಡಿಯೋಗಳು ಮಾತ್ರ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಗಳಿದ್ದಾವೆ. ಹಾಗೆಯೇ ಉಳಿದ ಎಷ್ಟು ಉಳಿತವೆ ಇನ್ನು ಟೋಟಲ್ ಒಂದು 50 ಅಂತಲೇ ಇಟ್ಕೊಂಡ್ರು. ಇನ್ನು 200 ವಿಡಿಯೋಗಳು ಬಂದ್ಬಿಟ್ಟು ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳಿದ್ದಾವೆ. ಈ 200 ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳು ಮತ್ತು 48 ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಗಳಿಂದ ಇವರಿಗೆ ಬಂದಿರುವ ಒಂದು ವೀಕ್ಷಣೆಗಳು ಬಂದ್ಬಿಟ್ಟು 147 ಮಿಲಿಯನ್ ವೀಕ್ಷಣೆಗಳು. ಈ 147 ಮಿಲಿಯನ್ ವೀಕ್ಷಣೆಗಳಲ್ಲಿ 1 ಮಿಲಿಯನ್ ವೀಕ್ಷಣೆ ಅಥವಾ 2 ಮಿಲಿಯನ್ ವೀಕ್ಷಣೆ ಒಂದು ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಗಳಿಗೆ ಬಂದಿರ್ಬೋದು. ಯಾಕಪ್ಪ ಅಂದರೆ ಇವರು ಕಡಿಮೆ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಗಳನ್ನ ಹಾಕಿದ್ದಾರೆ. ಹಾಗೆಯೇ ಉಳಿದ 145 ಮಿಲಿಯನ್ ವೀಕ್ಷಣೆಗಳು ಇವರಿಗೆ ಬಂದಿರೋದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳಿಂದ. ಇವರ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳ ಡ್ಯೂರೇಷನ್ ಏನಿಲ್ಲ ಅಂತ ಅಂದ್ರೂ 50ರಿಂದ 1 ಗಂಟೆ ಇದೆ. ಯಾಕಪ್ಪ ಇಷ್ಟೊಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳು ಇಷ್ಟೊಂದು ಲಾಂಗ್ ಆಗಿದ್ದಾವೆ ಅಂತ ಅಂದರೆ ಇವರು ಮಾಡೋ ವಿಡಿಯೋಗಳು ಬಂದ್ಬಿಟ್ಟು ಯಾವ್ದಾದ್ರು ಟ್ರೆಂಡಿಂಗಿನ ಮೂವಿ ಆಗಿರ್ಬೋದು, ಅಥವಾ ಯಾವ್ದಾದ್ರು ಸೆಲೆಬ್ರಿಟಿಯ ಒಂದು ಅವರ ಜೀವನ ಶೈಲಿ ಆಗಿರ್ಬೋದು, ಇವರ ಒಂದು ಯೂಟ್ಯೂಬ್ ಚಾನಲ್ನಲ್ಲೇ ಮೊದಲು ಅಪ್ಲೋಡ್ ಆಗುತ್ತೆ ಗೈಸ್. ಯಾವ್ದಾದ್ರು ಕನ್ನಡದಲ್ಲಿ ಮೂವಿ ರಿಲೀಸ್ ಆಯಿತು ಅಂತ ಅಂದರೆ ಈಗ ದೊಡ್ಡ ದೊಡ್ಡ ಶೋಗಳಿಗೆ ಹೋಗ್ತಾರೆ. ಅದೇ ಥರ ಈ ಅನುಶ್ರೀ ಅವರ ಒಂದು ಏನು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿಗೂ ಒಂದು ಪ್ರೆಸೆಂಟ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಗೈಸ್. ಇದೇ ಥರ ಇವರು ಎಲ್ಲರ ಒಂದು ಮೂವಿಗಳನ್ನ ಮಾಡಿ ಅಂದರೆ ಯೂಟ್ಯೂಬ್ ವಿಡಿಯೋಸ್ನ ಮಾಡಿ ಇಷ್ಟೊಂದು ವೀಕ್ಷಣೆಗಳನ್ನ ಗಳಿಸಿದ್ದಾರೆ. ಹಾಗೆಯೇ 1.05 ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗಳನ್ನ ಗಳಿಸಿದ್ದಾರೆ ಗೈಸ್. ಹಾಗಾಗಿ ಇವ್ರಿಗೆ ಬಂದಿರೋ ಯೂಟ್ಯೂಬ್ನ ಇನ್ಕಮ್ ಬಂದುಬಿಟ್ಟು ಇವರ 1 ಮಿಲಿಯನ್ ವೀಕ್ಷಣೆಗೆ ಏನಿಲ್ಲ ಅಂದರೆ ಯೂಟ್ಯೂಬ್ 50,000ವರೆಗೂ ಕೊಡುತ್ತೆ ಗೈಸ್. ಯಾಕಪ್ಪ ಅಂತ ಅಂದರೆ ಇವರ ವ್ಯೂ ಬಂದ್ಬಿಟ್ಟು ಒಂದು ವೀಕ್ಷಣೆ ಟೈಮ್ ಬಂದ್ಬಿಟ್ಟು ತುಂಬಾ ಲಾರ್ಜ್ ಆಗಿದೆ. 1 ಗಂಟೆ ಇರೋದ್ರಿಂದ ಇವರ 1 ಮಿಲಿಯನ್ ವೀಕ್ಷಣೆಗೆ ಯೂಟ್ಯೂಬ್ ಏನಿಲ್ಲ ಅಂದರೆ 1,80,000ವರೆಗೂ ಕೊಡುತ್ತೆ. ಹಾಗೆಯೇ ಇವರ 145 ಮಿಲಿಯನ್ ವೀಕ್ಷಣೆಗೆ ಇವ್ರಿಗೆ ಏನಿಲ್ಲ ಅಂದರೆ ಯೂಟ್ಯೂಬ್ನಿಂದ ಇದುವರೆಗೂ 1,15,00,000 ಹತ್ತತ್ರ ಒಂದು ಅಂದಾಜು ಒಂದು ಇನ್ಕಮ್ ರೆವಿನ್ಯೂ ಜನರೇಟ್ ಆಗಿದೆ ಅಂತಲೇ ಹೇಳ್ತೀನಿ ಗೈಸ್. ಓಕೆ ಗೈಸ್, ಇಲ್ಲಿವರೆಗೂ ಕೂಡ ವಿಡಿಯೋ ನೋಡಿದ್ದೀರಾ ಅಂತ ಅಂದರೆ ಸ್ವಲ್ಪನೇ ತೊದಲು ಬರುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿದ್ದೀರಾ ಅನ್ಕೊತೀನಿ. ಪ್ಲೀಸ್ ಒಂದು ಮಾತಲ್ಲೇ ಒಂದು ಸ್ವಲ್ಪ ತೊದಲು ಇದ್ರೂ ಕಂಟೆಂಟ್ ಚೆನ್ನಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸಪೋರ್ಟ್ ಮಾಡಿ ಗೈಸ್. ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆಯೇ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನು ಬದಲಾಯಿಸ್ಕೋಬೇಕಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಕಮೆಂಟ್ ಮಾಡಿರಿ ಗೈಸ್. ಬಾಯ್.